ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಬಸ್ ಮುಷ್ಕರ ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಕೂಡ ಬಸ್ಗಳು ಓಡಾಡ್ತಾ ಇಲ್ಲ. ಅದರಂತೆ ಬೀದರ್ ಜಿಲ್ಲೆಯಲ್ಲಿ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ತಮಗೆ ಬೀದರ್ ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣ ಲೊಕ 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 ಅಂತ ಹೊಡಿತಾ ಇದೆ. ಅಲ್ಲಿ ಯಾರು ಕೂಡ ಓಡಾಡ್ತಾ ಇಲ್ಲ, ಒಂದು ಬಸ್ ಕೂಡ ಬರ್ತಾ ಇಲ್ಲ. ಸಾರ್ವಜನಿಕರು ಬಂದು ತಮ್ಮ ತೊಂದರೆಗಳನ್ನ ತಾಪತ್ರೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಏನು ಬಸ್ಗಳಿದಾವೆ ಅಂತ ಹೇಳಿ ನಾವು ಬಂದಿದೀವಿ, ಆದರೆ ಇಲ್ಲಿ ಬಸ್ಗಳಿಲ್ಲ ಅಂತಕ್ಕಂತ ಒಂದು ರೀತಿಯಲ್ಲಿ ಅವರೊಂದಿಷ್ಟು ರೀತಿ ಪರೇಶಾನ್ ಆಗ್ಬಿಟ್ಟಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನ ನಿಮ್ಗೆ ಗೊತ್ತಿರುವಂತ ವಿಷಯನೇ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಸಾರಿಗೆ ನೌಕರರು ಏನಿದಾರಲ್ಲ, ಇವರಿಗೆ ಒಂದು ಪರಿಷ್ಕೃತ ವೇತನ ಮತ್ತು ಹಳೆ ಬಾಕಿ ವೇತನ ಬಿಡುಗಡೆ ಮಾಡಬೇಕಿತ್ತು ನಮ್ಮ ಸರ್ಕಾರ. ಆದರೆ ಬಿಡುಗಡೆ ಮಾಡಲಿಕ್ಕೆ ವಿಳಂಬವಾಗಿತ್ತು. ನಿನ್ನೆ ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಜೊತೆ ಸೇರಿಕೊಂಡು ಮಾಡಿರುವಂತಹ ಸಂಧಾನ ಕೂಡ ವಿಫಲವಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಹೇಳಿಕೆ ನೀಡಿದಿರೋ ಹಾಗೆ ಬಸ್ ಮುಷ್ಕರ ಮಾಡ್ತೀವಿ, ನಮ್ಮ ವೇತನ ನಮ್ಮ ಏನು ಹಿಂಬಾಕಿ ಇದೆಯಲ್ಲ ಅದೆಲ್ಲ ಬಿಡುಗಡೆ ಮಾಡ್ಕೊಳ್ಬೇಕು, ನಮಗೂ ಒಂದಿಷ್ಟು ಪಟ್ಟೆಪಾಡು ಜೀವನ ಮಕ್ಕಳು ಹೆಂಡರು ಇದ್ದಾರೆ. ಹಾಗಾಗಿ ನಮ್ಮನ್ನ ಯಾವ ರೀತಿಯಾಗಿ ಈ ಸರ್ಕಾರಗಳನ್ನ ನಮ್ಮನ್ನ ತಳ್ಳುತ್ತಾ ಇದೆ, ನಮ್ಮ ನೋವುಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಈ ಸಾರಿಗೆ ನೌಕರರ ಒಂದು ಪ್ರತಿಭಟನೆ ಮುಷ್ಕರ ಇವತ್ತು ಹಾಕೊಂಡಿದಾರಲ್ಲ, ಇದಕ್ಕೊಂದಿಷ್ಟು ಬೆರಗು ಬರಬೇಕು, ಇದಕ್ಕೊಂದಿಷ್ಟು ಬೆಲೆ ಸಿಗಬೇಕಂದ್ರೆ ನಾವು ಪ್ರತಿಭಟನೆ ಮಾಡಲೇಬೇಕು, ಮುಷ್ಕರ ಮಾಡಲೇಬೇಕು. ಇನ್ನೊಂದು ನಿಟ್ಟಕ್ಕೆ ಈ ಒಂದು ಪ್ರತಿಭಟನಾಕಾರರು ಮತ್ತೆ ಅಲ್ಲಿರ್ತಕ್ಕಂಥ ಏನಿದಾರಲ್ಲ ನೌಕರ ಮುಷ್ಕರ ಎಲ್ಲ ಸೇರಿಕೊಂಡು ಮಾಡಿದವ್ರದ್ದು ಇದು ಒಂದು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂತ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಮಾತು ಕೂಡ ಹೇಳ್ಬೋದು. ಒಂದ್ ಕಡೆ ತಾವೆಲ್ಲ ನೋಡ್ಬೋದು. ಈಗ ನಾವು ಬೀದರ್ನ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನಪ್ಪಾ ಅಂತಂದ್ರೆ ಯಾವುದೇ ಬಸ್ ಕೂಡ ಇಲ್ಲಿ ರಸ್ತೆಗೆ ಇಳಿದಿಲ್ಲ. ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು ಹಾಗೂ ಇನ್ನೊಂದು ರಾಜ್ಯಗಳಿಂದ ಬರ್ತಕ್ಕಂಥ ಬಸ್ಗಳು ಕೂಡ ಇವತ್ತು ಎಂಟ್ರಿ ಆಗ್ತಾ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯವೇ ಇವತ್ತೊಂದು ಮುಷ್ಕರ ಹಮ್ಮಿಕೊಂಡಿದ್ದಕ್ಕಾಗಿ ಇಲ್ಲಿ ಕೂಡ ಯಾರು ಬರ್ತಾ ಇಲ್ಲ. ಬೇರೆ ಜಿಲ್ಲೆಯ ಮತ್ತು ಬೇರೆ ರಾಜ್ಯದ ಯಾವುದೇ ಭಾಗದಲ್ಲಿ ಇರ್ತಕ್ಕಂಥ ಗಡಿ ಭಾಗ ಹೊಂದಿಕೊಂಡಿರುವಂತಹ ಬೀದರ್ ಜಿಲ್ಲೆಯಲ್ಲಿ ಯಾವುದು ಬಸ್ಗಳು ಕೂಡ ಓಡಾಡ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ಸ್ಮಶಾನ ಮೌನವಾಗಿ ನಿಂತಿದೆ ಕೇಂದ್ರ ಬಸ್ ನಿಲ್ದಾಣ. ಇಲ್ಲಂದ್ರೆ ಜನರ ಜಂಗುಲಿ ತುಂಬಿ ಕವ 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 ಎನ್ನುವಂತ ರೀತಿಯಲ್ಲಿ ಇರ್ತಿತ್ತು. ಆದ್ರೆ ಇವತ್ತು ಫುಲ್ ಶಾಂತವಾಗಿದೆ. ಯಾವುದೇ ರೀತಿಯಿಂದ ಅಡೆತಡೆಗಳಿಲ್ಲ, ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಶಾಂತವಾಗಿ ಕೂತ್ಕೊಂಡು ಬಂದಂತ ಪ್ರಯಾಣಿಕರು ತಾವೇ ಬಂದಂತ ದಾರಿಗೆ ಸುಂಕವಿಲ್ಲದ ಹಾಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಆ ದೃಶ್ಯನೂ ಕೂಡ ನಿಮಗೆ ಇಲ್ಲಿ ನಾವು ತೋರ್ತಾ ಇದೀವಿ. ಯಾಕಂದ್ರೆ ಎಲ್ಲ ಸರ್ಕಾರಿ ಬಸ್ಗಳನ್ನು ಕೂಡ ಒಂದ್ ಕಡೆ ಲೈನ್ ಆಗಿ ಹಚ್ಚಿಬಿಟ್ಟು ಒಳಗಡೆ ಇಟ್ಬಿಟ್ಟಿದ್ದಾರೆ ಮುಷ್ಕರ ಮಾಡಲಿಕ್ಕೆ ನೌಕರರು. ಹೀಗಾಗಿ ನಮ್ಗೆ ಪರಿಷ್ಕೃತ ವೇತನ ಆಗಿರಬೇಕು ಮತ್ತು ನಮ್ಮ ಹಿಂಬಾಕಿಗಳನ್ನ ಬಿಡುಗಡೆ ಕೊಡಿಸಬೇಕು. ನಮಗೂ ಕೂಡ ಒಂದಿಷ್ಟು ನಮ್ಗೆ ಸಹಕಾರ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಸುಮಾರು ದಿನಗಳಿಂದ ನಾವು ಬೇಡಿಕೆ ಇಟ್ಕೊಂಡಿದೀವಿ. ಆದ್ರೆ ಸರ್ಕಾರ ಒಂದಲ್ಲ ಒಂದು ನೆಪ ಒಡ್ಡಿ ಮುಂದೆ ಹಾಕ್ತಾ ಬರ್ತಾ ಇತ್ತು. ಹಾಗಾಗಿ ನಾವು ಅದನ್ನ ಅನಿವಾರ್ಯ ಕಾರಣಕ್ಕಾಗಿ ಇದನ್ನ ಪರಿಸ್ಥಿತಿ ಮಾಡ್ಲಿಕ್ಕಾಗಿದೆ. ಯಾಕಂದ್ರೆ ನಮಗೂ ಕೂಡ ಒಂದಿಷ್ಟು ಬೇರೆ ಬೇರೆ ಭಾಗ್ಯಗಳು ಕೊಡ್ತಾ ಇದಾರೆ, ನಮ್ಮನ್ನ ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ನೌಕರಸ್ಥರದಾಗಿದೆ. ಹಾಗಾಗಿ ಇವತ್ತಿನ ಈ ಒಂದು ಬಂದ್ ಮುಷ್ಕರ ಎಲ್ಲಿಗೆ ಬಂದು ತಲುಪುತ್ತದೆ ಮತ್ತು ಯಾವ ರೀತಿಯಾಗಿ ಜನರ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂಬುದನ್ನು ಕೂಡ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಜಿಲ್ಲೆಗೆ ಹೋಗಬೇಕಂತ ಅನಿವಾರ್ಯತೆ ಎಲ್ಲರಿದೆ. ಎಲ್ಲರೂ ಕೂಡ ಎಲ್ಲ ಬೈಕ್ಗಳು ಕಾರ್ಗಳು ಇಲ್ಲ, ಅದು ಕೂಡ ಸುಮಾರು ಜನ ಈ ಬಸ್ಗಳ ಮೇಲೆ ನಿರ್ಬಂಧ ಆಗಿತ್ತು. ಹಾಗಾಗಿ ಇವತ್ತಿನ ಈ ಒಂದು ಬಸ್ ಮುಷ್ಕರ ನಿಜಕ್ಕೂ ಈ ಒಂದು ಬೆಳಗ್ಗೆ ನಾವು ತೋರಿಸಿದಂತ ಸುದ್ದಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದಿಷ್ಟು ಶಾಪ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಇದೇ ರೀತಿಯನ್ನ ಬೇರೆ ಬೇರೆ ಜಿಲ್ಲೆಗೆ ಅವಲೋಕನ ಮಾಡಿದಾಗ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಬಿಸಿ ಮುಟ್ಟಿಸುವಂತ ಕೆಲಸ ಈ ಖಾಸಗಿ ನೌಕರರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಯಾಕಂದ್ರೆ ನಮ್ಮ ವೇತನ ಮತ್ತು ಹಿಂಬಾಕಿಗಳನ್ನ ಕೂಡಲೇ ಸರ್ಕಾರ ಬಿಡುಗಡೆಗೊಳಿಸಬೇಕು. ನಮ್ಮ ಪ್ರಮುಖ ಬೇಡಿಕೆ ನಾವು ರಾಜ್ಯದ ನಾವು ಹೇಳಿದ್ದೀವಿ. ಆ ನಮ್ಮ ಕೂಡಲೇ ಈಡೇರಿಸಬೇಕಾದ್ರೆ ನಮ್ಮ ಒಂದು ಪ್ರಮುಖ ಬೆಳವಣಿಗೆಯಾಗಿದೆ. ಆ ರೀತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ನಿಗಮದ ಎಲ್ಲ ಭಾಗಗಳಲ್ಲಿ KSRTC ಇದೆಲ್ಲ ಎಲ್ಲ ಭಾಗಗಳಂದ್ರೆ 4 ಡಿವಿಷನ್ಗಳು ಕೂಡ ಇವತ್ತು ಮುಷ್ಕರ ನಡೀತಾ ಇದೆ. ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಬಿಕೋ ಎನ್ನುತ್ತಿದೆ. ಅಲ್ಲಿ ಯಾವುದೇ ಒಂದಿಷ್ಟು ಇದಿಲ್ಲ. ಕೆಲವೊಂದು ಪೊಲೀಸರು ಮತ್ತು ಸ್ಟಾಕ್ ಗಾರ್ಡ್ಗಳನ್ನ ತೆಗೆದುಕೊಂಡು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಕೂಡ ಯಾರು ಓಡಾಡುವ ಪರಿಸ್ಥಿತಿ ಇಲ್ಲ. ನಿಮ್ಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಬೀದರ್ ಜಿಲ್ಲೆಯಿಂದ
ಗಡಿ ಭಾಗ ಆಗಿರ್ತಕ್ಕಂಥ ಬೀದರ್ ಜಿಲ್ಲೆ, ಇನ್ನೊಂದು ಕಡೆ ಮಹಾರಾಷ್ಟ್ರ, ಇನ್ನೊಂದು ಕಡೆ ಆಂಧ್ರ, ಇನ್ನೊಂದು ಕಡೆ ತೆಲಂಗಾಣ ಹತ್ತತ್ರ ಇರೋ ಕಾರಣಕ್ಕಾಗಿ ಆ ಒಂದು ಗಡಿ ಭಾಗದ ಜನರು ಕೂಡ ಬೀದರ್ಗೆ ಬಂದು ಹೋಗುವಂಥ ಕೆಲಸ ಆಗ್ತಿತ್ತು. ಅದು ಕೂಡ ಇವತ್ತು ಎಲ್ಲಿದ್ದಲ್ಲೇ ಬಸ್ಗಳೆಲ್ಲ ಕರ್ನಾಟಕದ KSRTC ಬಸ್ ಅಂತೀವಲ್ಲ ಅದನ್ನು ಅಲ್ಲಿಂದಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಯಾರು ಓಡಾಡ್ಸೋಕೆ ರೆಡಿ ಇಲ್ಲ. ಹೀಗಾಗಿ ಒಂದಿಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಂತೂ ಗ್ಯಾರಂಟಿ ಆಗಿದೆ. ಹೀಗಾಗಿ ಸರ್ಕಾರದಲ್ಲಿ ಹಲವಾರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನು ಯಾಕೆ ಕೊಡ್ತಾ ಇಲ್ಲ? ನಾವು ಕೂಡ ಜೀವದ ಹಂಗು ತರಲು ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಾವಿರಾರು ಜನರಿಗೆ ನಮ್ಮ ಪ್ರಾಣವನ್ನೇ ಹೊತ್ತಿಟ್ಟು ಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರ ನಮ್ಮನ್ನು ನೋಡ್ತಾ ಇಲ್ಲ, ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ, ನಮ್ಮ ನೋವಿಗೆ ಸ್ಪಂದಿಸ್ತಾ ಇಲ್ಲ. ನಾವು ಕೊಟ್ಟಿದ್ದ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇರುವಂಥ ಒಂದು ನಿರ್ಬಂಧಗಳನ್ನು ಹಾಕಿಕೊಂಡು ಇವತ್ತು KSRTC ನೌಕರರು ಮಾಡ್ತಕ್ಕಂಥ ಮುಷ್ಕರ ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಒಂದು ನುಂಗಲಾರದ ಕೂತಾಗಿ ಅಂತಕ್ಕಂಥ ಮಾತನ್ನು ಕೂಡ ನೀವು ಹೇಳಬೇಕಾಗಿದೆ. ಈಗಾಗಲೇ ನೀವೆಲ್ಲ ತೋರುತ್ತಾ ಇದೀವಲ್ಲ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಪರಿಸ್ಥಿತಿಯೋ ಅದಕ್ಕಿಂತ ವಿಭಿನ್ನವಾಗಿ ಬೇರೆ ಬೇರೆ ಜಿಲ್ಲೆಗಳು ಆಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಹೀಗಾಗಿ ಕನಿಷ್ಠ ಸೌಜನ್ಯಕ್ಕಾದರೂ ಮುಖ್ಯಮಂತ್ರಿಗಳು ನಿನ್ನೆ ಒಂದಿಷ್ಟು ಮುಷ್ಕರ ಆಗದಂಗೆ ನೋಡಿಕೊಂಡ್ರೆ ಸರಿಯಾಗಿತ್ತು. ಆದರೆ ಅವರು ಕೂಡ ಒಂದಿಷ್ಟು ಯಾಕೋ ಇವರ ಬೇಡಿಕೆಗಳನ್ನು ಸ್ಪಂದಿಸಲಿಕ್ಕೆ ಆಗಲಿಲ್ಲ. ಸಾವಿರಾರು ಈಗಾಗಲೇ ನೀವು ಇಲಾಖೆಗಳಲ್ಲಿ ಹೊಂದಿರೋಕ್ಕೆ ಪ್ರತಿಯೊಂದು ಇದಕ್ಕೆ ನಾವು ಎಲ್ಲ ಥರದ ಜ್ಞಾನಗಳು ಕೊಟ್ಟಿದ್ದಾರೆ. ಆದರೆ ನಮ್ಮನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಈ ನೌಕರರಾಗಿದೆ. ಆದರೆ ಇವತ್ತಿನ ಈ ಒಂದು ಮುಷ್ಕರ ಹೇಗೆ ಮತ್ತು ಎಲ್ಲಿ ನಡೆಯುತ್ತೆ ಮತ್ತು ಎಲ್ಲ ಇದನ್ನು ಸ್ಟಾರ್ಟ್ ಆಗಿದೆ ಅನ್ನೋದನ್ನು ನಿಮಗೆ ನಾವು ಚಿತ್ರಣ ತೋರಿಸ್ತಾ ಇದ್ವಿ. ಈಗ ನಿಮಗೆ ನೋಡ್ತಾರೆ ನಾವು ಬೀದರ್ ಬಸ್ ನಿಲ್ದಾಣ, ಬೀದರ್ ಬಸ್ ನಿಲ್ದಾಣದಲ್ಲಿ ಬಿಕೋ ಎನ್ನುತ್ತಿದೆ. ಯಾರು ಕೂಡ ಅಲ್ಲಿಂದ ಸುಮ್ಮನೆ ಒಂದಿಷ್ಟು ಎಲ್ಲೋ ಕಡೆ ಜನ 4 ಜನ ಮುನ್ನಡೆಕೊಂಡು ಹೋಗಿದ್ದಾರೆ. ಅವರೇನೋ ಅಪ್ಪಿತಪ್ಪಿ ಗೊತ್ತಿಲ್ಲದ ಹಾಗೆ ಬಂದಿದ್ದಾರೆ. ಅವರಿಗೂ ಕೂಡ ತೊಂದರೆ ತಾಪಗಳಾಗ್ತದೆ. ಅವರು ಕೂಡ ಎಲ್ಲೋ ಹೋಗಬೇಕಾಗಿರ್ತದೆ. ಎಲ್ಲಿಂದ ಒಬ್ಬರಿಗೆ ಎಲ್ಲರಿಗೂ ಏನು ಗೊತ್ತಾಗಲ್ಲ. ಎಲ್ಲರ ಮನೆಯಲ್ಲಿ TV ಇಲ್ಲ, ಆದರೂ ಕೂಡ ಕೆಲವರು ಅಮಾಯಕರು ಬಂದು ಹೋಗ್ತಾರೆ. ಅವರು ತುಂಬ ಒಂದು ರೀತಿಯ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಕೂಡ ಎದುರಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಈಗ ಅನಿವಾರ್ಯತೆ ಏನಪ್ಪ ಅಂದರೆ G-ಬೋರ್ಡ್ ಮತ್ತೊಂದು ಹೇಳ್ಕೊಂಡು ಅವ್ರು ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಎದುರಾಗಿದೆ. ಆದರೆ ಒಂದು ರೀತಿಯಿಂದ ಆಲೋಚನೆ ಮಾಡಿದ್ರೆ ಒಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ಇದೊಂದು ಬಿಸಿ ತುಪ್ಪ ಅನ್ನುವಂಗೆ ಈ ಮುಷ್ಕರ ನಡೀತಾ ಇದೆ. ಇದು ಎಷ್ಟು ದಿನ ನಡೀತೋ ಗೊತ್ತಿಲ್ಲ. ಆದರೆ ಸಡನ್ ಆಗಿ ಸರ್ಕಾರದ ಮುಖ್ಯಮಂತ್ರಿಗಳು ಆಗಲಿ ಸರ್ಕಾರದ ಸಚಿವರಾಗಲಿ ಬಂದು ಇದನ್ನು ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಅಂದರೆ ಕೈ ಬಿಟ್ಟರೆ ಮತ್ತೆ ಸುಮಾರು ಜನರಿಗೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಇದು 2-3 ದಿನ ತಗೊಳ್ತಂದರೆ ನಿಜವಾಗ್ಲೂ ಇದು ಒಂದು ಬೇರೆ ಥರ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋವಂಥ ಮಾತನ್ನು ಇಲ್ಲಿ ಹೇಳಲೇಬೇಕಿದೆ. ಬಂಧುಗಳು, ಇದು ನಿಮಗೆ ಸುದ್ದಿಗೆ ಇಷ್ಟವಾಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚಿಸಲು ಬರೆಯಲು ನಿಮಗೆ ಮನವಿ ಕೂಡ ಮಾಡ್ತಾ ಇದ್ದೀವಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲೇಬೇಕಾಗಿದೆ. ಹಾಗೂ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅನ್ನುವಂಥ ಮೂಲಕ ಮನವಿ ಮಾಡ್ಕೊಳ್ತೀನಿ. ನಾನು ನಿಮ್ಮ MP ಮುದಾಳೆ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.